ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ. ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9008111181. ಶ್ರೀ ಗುರು ರಾಘವೇಂದ್ರ ನಮಃ. ಎಲ್ರಿಗೂ ನಮಸ್ಕಾರ. ನಿಮ್ಮ ಪ್ರೀತಿಯ ಶ್ರೀ ರಾಘವೇಂದ್ರ ಕಾರುಣ್ಯ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಏಕಾದಶಿ ಗುರುವಾರ 25ನೇ ತಾರೀಕು ಬಂದಿರುವಂತಹ ಏಕಾದಶಿಯ ಆಚರಣೆ ಅಂದರೆ ಅದರ ಪೂಜೆ ವಿಧಿ ವಿಧಾನ, ನಿಮ್ಮ ಉಪವಾಸ ಹೇಗಿರಬೇಕು, ಪ್ರತಿಯೊಂದು ಮಾಹಿತಿಯು ಕೂಡ ನಿಮಗೆ ಈ ವಿಡಿಯೋನಲ್ಲಿ ನಾನು ಕೊಡ್ತೀನಿ. ಗುರುವಾರ ಏಕಾದಶಿ ನೋಡಿ, ಅಧಿಕ ಮಾಸ ಮುಗಿದ ನಂತರ ಬಂದಿರುವಂತಹ ಮೊದಲನೇ ಏಕಾದಶಿ. ಇದು ಬಹಳ ಶುಭಕರವಾದಂತಹ ಏಕಾದಶಿ. ಇದರ ಆಚರಣೆಯಿಂದ ಬಹಳಷ್ಟು ಉತ್ತಮವಾದಂತಹ ಫಲಗಳು ನಿಮ್ಮದಾಗತ್ತೆ. ಗುರುವಾರ ಮತ್ತು ಶನಿವಾರ ಯಾವತ್ತು ಏಕಾದಶಿ ಬರುತ್ತೆ ನೋಡಿ, ಅವತ್ತು ಬಹಳ ವಿಶೇಷ ಅಂಥೇಳಿ ನಾವು ಪರಿಗಣಿಸ್ತೀವಿ. ಯಾರಿಗೆಲ್ಲ ಮಕ್ಕಳಿಲ್ದಲೇ ಕೊರಗ್ತಾ ಇದ್ದೀರಾ ಅಥವಾ ಪುತ್ರ ಸಂತಾನ ಬೇಕು ಅನ್ನುವಂತಹ ಆಸೆ ಇರುವಂತಹ ದಂಪತಿಗಳು ಸಂಕಲ್ಪ ಮಾಡಿಕೊಂಡು ತಪ್ಪದೆ ಈ ಗುರುವಾರದ ಏಕಾದಶಿಯನ್ನು ಆಚರಣೆ ಮಾಡಿದ್ರೆ ಪುತ್ರ ಸಂತಾನ ಪ್ರಾಪ್ತಿ ಆಗುತ್ತೆ ಈ ಏಕಾದಶಿ ಆಚರಣೆಯಿಂದ ಅನ್ನುವಂತಹ ಪ್ರತೀತಿ ಇದೆ. ಈ ರೀತಿ ನೋಡಿ, ಮಕ್ಕಳು ಬೇಕು ಅನ್ನುವಂತಹ ಆಸೆಯನ್ನು ಇಟ್ಕೊಂಡು ಯಾರು ಏಕಾದಶಿ ಆಚರಣೆ ಮಾಡ್ತೀರಾ ಅಂತಹವರು ದಂಪತಿಗಳಿಬ್ಬರೂ ಕೂಡ ಉಪವಾಸವಿದ್ದು ಆಚರಣೆ ಮಾಡಬೇಕು. ಆಗಲೇ ಬಹಳ ಬೇಗ ಫಲಗಳು ಸಿದ್ಧಿಸುವಂತಹದ್ದು. ಗುರುವಾರ ಏಕಾದಶಿ ಆಚರಣೆ ಬರುತ್ತೆ, ಬುಧವಾರ ದಶಮಿ ಆಚರಣೆ ಬರುತ್ತೆ, ಶುಕ್ರವಾರ ನಿಮಗೆ ದ್ವಾದಶಿ ಆಚರಣೆ ಬರುವಂತಹದ್ದು. ಈ 3 ದಿವಸಗಳ ವ್ರತಾಚರಣೆಯನ್ನು ನಾನು ಮಾಡ್ತೀನಿ ಅಂತ ಹೇಳಿ ನೀವು ಬುಧವಾರ ಸಾಯಂಕಾಲ ಸಂಕಲ್ಪ ಮಾಡ್ಕೋಬೇಕು. ಕನ್ಫ್ಯೂಷನ್ ಮಾಡ್ಕೋಬೇಡಿ, ಸರಿಯಾದಂತಹ ರೀತಿಯಲ್ಲಿ ಕೇಳಿಸ್ಕೊಳ್ಳಿ, ನೀಟಾಗಿ ಆಚರಣೆಯನ್ನು ಮಾಡಿ. ಏಕೆಂದರೆ ನಾನು ಎಷ್ಟು ಕ್ಲೀನಾಗಿ ಹೇಳಿದ್ರೂ ಕೂಡ ಮತ್ತೆ ನೀವು ಕನ್ಫ್ಯೂಷನ್ ಮಾಡಿಕೊಂಡು ಕಮೆಂಟಲ್ಲಿ ಕೇಳ್ತೀರಾ. ಬುಧವಾರ ಸಾಯಂಕಾಲ ಅಂದರೆ ದಶಮಿ ದಿವಸ ನಾವು ಮೊದಲು ಸಂಕಲ್ಪ ಮಾಡ್ಕೋಬೇಕು. ಏನಂತ, 3 ದಿವಸಗಳ ಏಕಾದಶಿ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ ಅಂತ ಹೇಳಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡಿದ್ರೆ ಬುಧವಾರ ಏನು ತೊಂದರೆ ಇಲ್ಲ. ಸಾಯಂಕಾಲ ಕೈಕಾಲು ಮುಖ ತೊಳ್ಕೊಂಡು ರಾಯರ ಎದುರುಗಡೆ ದೀಪ ಹಚ್ಚಿಬಿಟ್ಟು ಕೈಯಲ್ಲಿ ಸ್ವಲ್ಪ ಅಕ್ಷತೆ, ಹಳದಿ ಅಕ್ಷತೆ ಮತ್ತು ಒಂದು ಹೂನೋ ತುಳಸಿನೋ ಇಟ್ಕೊಂಡು 3 ದಿವಸಗಳ ಏಕಾದಶಿಯ ವ್ರತವನ್ನು ನಾನು ಆಚರಣೆ ಮಾಡ್ತೀನಿ. ಈ ಏಕಾದಶಿ ಆಚರಣೆಯಿಂದ ನಮಗೇನೇ ತೊಂದರೆಗಳಿದ್ರೂ ಕೂಡ ನಿವಾರಣೆ ಆಗಿ, ಏನು ಕಷ್ಟಗಳಿದೆಯೋ ಎಲ್ಲವೂ ಕೂಡ ಕಡಿಮೆ ಆಗಲಿ. ಜೊತೆಲಿ ಏನಾದರೂ ಮನಸ್ಸಿನಲ್ಲಿ ನಿಮ್ಮ ಆಸೆಗಳೇನಿರುತ್ತೆ ಎಲ್ಲವನ್ನು ಕೂಡ ರಾಯರ ಹತ್ರ ಕೇಳ್ಕೋಬೇಕು. ಅಲ್ಲಿಗೆ ಮುಗಿಯುತ್ತೆ. ಒಂದು 5:30 ಒಳಗಡೆ ಸಂಕಲ್ಪ ಮಾಡ್ಕೋತೀರಾ. ಇನ್ನು ಬುಧವಾರ ರಾತ್ರಿ ನೀವೇನು ಮಾಡಬೇಕು ಅಂತಂದರೆ, ಸಿಹಿ ಅವಲಕ್ಕಿ ಇಲ್ಲಾಂದರೆ ಈರುಳ್ಳಿ ಬೆಳ್ಳುಳ್ಳಿ ಬಳಸ್ದಲೇ ಮಾಡಿರುವಂತಹ ಉಪ್ಪಿಟ್ಟನ್ನು ನೀವು ಬುಧವಾರ ರಾತ್ರಿ ತಿನ್ನಬಹುದು. ಚಾಪೆ ಮೇಲೆ ಮಲ್ಕೊಳ್ಳಿ. ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರ್ದು. ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಬುಧವಾರ ಗುರುವಾರ ಶುಕ್ರವಾರ 3 ದಿವಸಗಳ ಕಾಲ. ಇನ್ನು ನೆಕ್ಸ್ಟು ಗುರುವಾರ ಏಕಾದಶಿ ಆಚರಣೆ ಅಂತ ಹೇಳಿ ಬಂದಾಗ, ಗುರುವಾರ ತಲೆಗೆ ಸ್ನಾನ ಮಾಡ್ಕೋಬೇಕು. ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ಸಾರಿಸ್ಕೊಂಡು ರಂಗೋಲಿ ಹಾಕ್ಕೊಳ್ಳಿ. ತುಳಸಿಗೆ ಏಕಾದಶಿ ದಿವಸ ನೀರನ್ನು ಹಾಕಬೇಡಿ. ನೀವು ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಮಡಿ ಬಟ್ಟೆ ಉಟ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀರ. ಅವತ್ತಿನ ದಿವಸ ನೀವು ಒರೆಸ್ಕೊಬೇಕಾಗಿರೋದು 2 ಫೋಟೋ, ರಾಯರ ಫೋಟೋ. ಜೊತೆಯಲ್ಲಿ ನಾವು ಏಕಾದಶಿ ಅಂತಂದಾಗ ಮತ್ತು ಯಾವತ್ತೇ ನಾವು ರಾಯರ ಪೂಜೆ ಮಾಡುವಾಗ ಶ್ರೀ ವಿಷ್ಣುವಿನ ಪೂಜೆಯನ್ನು ನಾವು ಮಾಡೋದನ್ನು ಮರಿಬಾರ್ದು. ಹೀಗಾಗಿ ಶ್ರೀಹರಿಯ ಯಾವ ಸ್ವರೂಪದ ಫೋಟೋ ನಿಮ್ಮ ಮನೆಯಲ್ಲಿದೆಯೋ ಅದನ್ನು ಒರೆಸ್ಕೊಳ್ಳಿ. ಇಲ್ಲ ಯಾವ ವಿಗ್ರಹವಿದೆಯೋ ಅದನ್ನು ಮಡಿ ನೀರಿನಿಂದ ತೊಳೆದು ಇಟ್ಕೊಳ್ಳಿ. ಮಡಿ ನೀರು ಅಂದರೆ ನೀವು ಯಾವ ನೀರಿನಿಂದ ವಿಗ್ರಹ ಸ್ವಚ್ಛಗೊಳಿಸ್ತೀರ ದೇವ್ರ ಮನೆಯಲ್ಲಿ ಆ ನೀರಿಗೆ ಒಂದು ಎಲೆ ತುಳಸಿ ಹಾಕ್ಕೊಳ್ಳುವಂತಹದ್ದು. ವಿಗ್ರಹ ತೊಳ್ಕೊಂಡು ಇಲ್ಲ ಫೋಟೋ ಇದ್ದರೆ ಒರೆಸ್ಕೊಂಡು ಅದಕ್ಕೆ ಗಂಧ, ಅರಿಶಿನ, ಕುಂಕುಮ,
ತುಳಸಿ ಮತ್ತು ಹೂಗಳನ್ನು ಹಾಕಿ ಅಲಂಕಾರ ಮಾಡಿಕೊಂಡು ಒಂದು ಮಣ್ಣಿನ ದೀಪಕ್ಕೆ ತುಪ್ಪ ಹಾಕಿ ಉದ್ದ ಬತ್ತಿಗಳನ್ನು ಹಾಕಿ, ನಾನು ಹೇಳ್ತಾ ಇರೋದು ಶ್ರೀಮನ್ನಾರಾಯಣನ ಪೂಜೆಗೆ. ಇದಾದ ಮೇಲೆ ರಾಯರ ಫೋಟೋ ಒರೆಸ್ಕೊಂಡಿರ್ತೀರ, ರಾಯರಿಗೆ ಶುದ್ಧವಾದಂತಹ ಗಂಧ ಹಚ್ಚಿಬಿಟ್ಟು ತುಳಸಿಯನ್ನು ರಾಯರಿಗೆ ಹಾಕಿ. ಈ ಏಕಾದಶಿಯ ದಿವಸ ರಾಯರಿಗೆ ಎಷ್ಟು ದೀಪ ಹಚ್ಚಬೇಕು ಅಂತಂದರೆ 3 ದೀಪಗಳು, 2 ಬೆಳ್ಳಿ ಇಲ್ಲ ಹಿತ್ತಾಳೆದು ಏನಿರುತ್ತೆ ಅದರ ಜೊತೆಯಲ್ಲಿ 1 ಮಣ್ಣಿನ ದೀಪಕ್ಕೆ 3 ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಂಡು ಹಚ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೋಬೇಕು. ಹೊರಗಡೆ ತುಳಸಿ ಗಿಡದ ಮುಂದೆ ಮೊದಲು ದೀಪ ಹಚ್ಚಿ, ಅದಾದ ನಂತರ ದೇವ್ರ ಮನೆಯಲ್ಲಿ ಏನು ದೀಪ ಇಟ್ಕೊಂಡಿರ್ತೀರೋ ಆ 2 ದೀಪ ಹಚ್ಕೊಂಡು, ಅದಾದ ಮೇಲೆ ಶ್ರೀಮನ್ ಮಹಾವಿಷ್ಣುವಿನ ಮುಂದೆ ಜೊತೆಯಲ್ಲಿ ರಾಯರ ಮುಂದೆ ಇಟ್ಟಂತಹ 3 ದೀಪಗಳನ್ನು ಹಚ್ಚಿಬಿಟ್ಟು ಮತ್ತೆ ನೀವು ಏಕಾದಶಿಯ ದಿವಸ ಸಂಕಲ್ಪ ಮಾಡ್ಕೋಬೇಕು. ಇವತ್ತಿನ ದಿವಸ ಏಕಾದಶಿಯ ಉಪವಾಸ ಆಚರಣೆಯನ್ನು ಮಾಡ್ತೀನಿ. ಈ ಏಕಾದಶಿಯ ಉಪವಾಸ ನಿರ್ವಿಘ್ನವಾಗಿ ಸಾಗಲಿ, ಯಾವುದೇ ತೊಂದರೆಗಳು ಎದುರಾಗದ ಹಾಗೆ, ಜೊತೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಆಸೆಗಳಿರುತ್ತೆ ಎಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ಮತ್ತು ತುಳಸಿಯನ್ನು ರಾಯರ ಪಾದಕ್ಕೆ ಹಾಕಿಬಿಡಿ. ಅಗರಬತ್ತಿ ಹಚ್ಚಿಬಿಟ್ಟು ಅವತ್ತಿನ ದಿವಸ ವಿಷ್ಣು ಸಹಸ್ರನಾಮವನ್ನು ಪೂರ್ತಿಯಾಗಿ ಪಾರಾಯಣ ಮಾಡಿ. ವಿಷ್ಣು ಸಹಸ್ರನಾಮ ಓದಲಿಕ್ಕೆ ಬರೋದಿಲ್ಲ ನಮಗೆ ಅನ್ನುವಂತಹವರು ಓಂ ನಮೋ ನಾರಾಯಣಾಯ ಅಂತ ಹೇಳಿ 108 ಬಾರಿ ಹೇಳ್ಕೋಬೇಕು. ಇದಾದ ಮೇಲೆ ರಾಯರ ಅಷ್ಟೋತ್ತರ ತಪ್ಪದೆ ನೋಡಿ. ಈ ಏಕಾದಶಿ ದಿವಸ ಗುರುವಾರ ಬಂದಿದೆ, ಜೊತೆಯಲ್ಲಿ ಏಕಾದಶಿ ಅಕ್ಷರ ಮಾಲಿಕಾ ಸ್ತೋತ್ರ ರಾಯರದು ಪೂರ್ತಿಯಾಗಿ ಓದ್ಕೊಳ್ಳಿ. ಇದೆಲ್ಲ ಆದಮೇಲೆ 2 ತುಪ್ಪದ ಬತ್ತಿಯಿಂದ ಆರತಿ ಮಾಡಿಬಿಟ್ಟು ಶ್ರೀಮನ್ನಾರಾಯಣನ ಹೆಸರು ಹೇಳಿ 1-2 ಏನಾದರೂ ಹಣ್ಣುಗಳನ್ನ ಶ್ರೀ ವಿಷ್ಣುವಿಗೆ ಮಾತ್ರ ಅವತ್ತಿನ ದಿವಸ ಸಮರ್ಪಣೆ ಮಾಡಬೇಕು. ರಾಯರಿಗೆ ಆಗಲಿ ಬೇರೆ ಯಾವುದೇ ದೇವರಿಗೆ ಆಗಲಿ ಯಾವುದೇ ರೀತಿಯ ನೈವೇದ್ಯ, ಹಣ್ಣು, ನೀರು ಏನನ್ನೂ ಇಡಬೇಡಿ. ಕೆಲವರು ರಾಯರ ಮುಂದೆ ನೀರಿಡ್ತೀರ, ನೀರು ಕೂಡ ಇಡಬಾರ್ದು, ತಪ್ಪಾಗುತ್ತೆ. ಇದೆಲ್ಲ ಮಾಡಿದ್ದಾದಮೇಲೆ ಅಂದರೆ ಹಣ್ಣೆಲ್ಲ ಇಟ್ಟಾದಮೇಲೆ ಕರ್ಪೂರದ ಆರತಿಯಿಂದ ಮಹಾಮಂಗಳಾರತಿ ಮಾಡಿಬಿಟ್ಟು ಉಪವಾಸ ಇರುವಂತಹವರು ಗಂಡು ಮಕ್ಕಳು ನಿರ್ಜಲ ಉಪವಾಸ ಮಾಡಿ, ಅಂದರೆ ನೀರೂ ಕುಡಿದಲೇ ಉಪವಾಸ ಮಾಡಿ. ಇದನ್ನು ನಿರ್ಜಲ ಉಪವಾಸ ಅಂತ ಹೇಳ್ತೀವಿ. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಅನ್ನೋವಂತಹವರು ಸಫಲ ಉಪವಾಸ ಅಂತಂದರೆ ಫಲಗಳನ್ನು, ಹಣ್ಣು, ಹಾಲು, ನೀರು ಇದನ್ನು ತಗೋಬಹುದು. ಇನ್ನು ಹೆಣ್ಮಕ್ಳು ನಿರ್ಜಲ ಉಪವಾಸ ಮಾಡೋದಕ್ಕೆ ಬರೋದಿಲ್ಲ, ನೀವು ಹಾಲು, ಹಣ್ಣು, ನೀರು ತಗೋಬಹುದು. ಏಕಾದಶಿಯ ರಾತ್ರಿ ನೋಡಿ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಹೆಣ್ಮಕ್ಳು ಅವತ್ತಿನ ದಿವಸ ಅವಲಕ್ಕಿ ಅಥವಾ ಉಪ್ಪಿಟ್ಟು, ನಿಮಗೆ ಆರೋಗ್ಯ ನಮ್ಮ ಕೈಲಿ ಆಗುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಅವತ್ತಿನ ದಿವಸ ರಾತ್ರಿನೂ ಕೂಡ ನಾನು ಏನೂ ತಿಂದಲೇ ನಿಭಾಯಿಸಬಲ್ಲೆ ಅನ್ನೋಂತಹ ಶಕ್ತಿ ನಿಮಗಿದ್ರೆ ಏಕಾದಶಿಯ ರಾತ್ರಿ ಕೇವಲ ಹಾಲು, ಹಣ್ಣು ತಗೊಂಡು ಮಲ್ಕೊಂಬಿಡಿ. ಅವಲಕ್ಕಿ, ಉಪ್ಪಿಟ್ಟು ಏನೂ ತಿನ್ನಲಿಕ್ಕೆ ಹೋಗಬೇಡಿ. ಇಲ್ಲ ಆಗೋದಿಲ್ಲ ನಮಗೆ ಅನ್ನೋಂತಹ ಹೆಣ್ಮಕ್ಳು, ಗಂಡು ಮಕ್ಕಳು ರಾತ್ರಿ 8 ಗಂಟೆ ಮೇಲೆ ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟು ಏನಾದರೂ ಒಂದು ಮಾಡಿಕೊಂಡು ತಿಂದು ಮಲಗಬಹುದು. ಚಾಪೆ ಮೇಲೆ ಮಲ್ಕೋಬೇಕು. ಇನ್ನು ಶುಕ್ರವಾರ ನಿಮಗೆ ದ್ವಾದಶಿ ಆಚರಣೆ ಬರುತ್ತೆ. ಮತ್ತು ರಾಯರ ಫೋಟೋ, ಶ್ರೀಮನ್ ಮಹಾವಿಷ್ಣುವಿನ ಫೋಟೋವನ್ನು ಒರೆಸ್ಕೊಂಡು ಸ್ವಲ್ಪ ತುಳಸಿ ಹೂಗಳನ್ನು ಹಾಕಿ ಏಕಾದಶಿಯ ದಿವಸ ಏನೆಲ್ಲ ದೀಪಗಳನ್ನು ಹಚ್ಚಿದ್ರೋ ಆ ಎಲ್ಲ ದೀಪಗಳನ್ನು ಮತ್ತೆ ತುಪ್ಪದಲ್ಲೇನೆ ಹಚ್ಕೊಂಡು ಸ್ವಲ್ಪ ಏನಾದರೂ ಸಿಹಿ ಪಾಯಸ, ಶಾವಿಗೆ ಪಾಯಸನೋ ಇಲ್ಲ ಏನು ನಿಮ್ಮ ಕೈಲಾಗುತ್ತೆ ಸಿಹಿ ನೈವೇದ್ಯವನ್ನು ಮಾಡಿಟ್ಟು ಪೂಜೆ ಮುಗಿಸ್ಕೊಂಡು ನೀವು 8-15 ನಂತರ ಆಹಾರವನ್ನು ಶುಕ್ರವಾರ ತಗೋಬಹುದು. ಅವತ್ತಿನ ದಿವಸ ನಿಮಗೆ ಪೂರ್ಣ ಫಲ ಬೇಕು ಅಂದರೆ ಈರುಳ್ಳಿ, ಬೆಳ್ಳುಳ್ಳಿ ಬೆಳೆಸ್ದಲ್ಲೇ ಅಡುಗೆ ಮಾಡ್ಕೊಳ್ಳಿ, ಒಳ್ಳೆ ಫಲಗಳಿರುತ್ತೆ. ಇಲ್ಲ ನಮ್ಮ ಕೈಲಿ ಆಗೋದಿಲ್ಲ ಮೇಂಟೈನ್ ಮಾಡೋದಕ್ಕೆ ಅಂತಂದರೆ ಸೇವನೆ ಮಾಡ್ಕೋಬಹುದು, ತೊಂದರೆ ಇಲ್ಲ. ತಪ್ಪದೆ ನೀವು ಮಾಡಬೇಕಾಗಿರೋ ಇನ್ನೊಂದು ಕೆಲಸ, ಏಕಾದಶಿಯ ದಿವಸ ಏಕಾದಶಿಗೆ ಸಂಬಂಧಪಟ್ಟಂತೆ ವ್ರತಕಥೆಗಳನ್ನು ಕೇಳುವಂತಹದ್ದು, ಓದುವಂತಹದ್ದು ಮಾಡಿ. ತಪ್ಪದೇ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ಇದಿಷ್ಟು ಏಕಾದಶಿಗೆ ಸಂಬಂಧಪಟ್ಟಂತೆ ಮಾಹಿತಿ. ಎಲ್ರಿಗೂ ಕೂಡ ರಾಯರ ಅನುಗ್ರಹವಾಗಲಿ. ನಮಸ್ಕಾರ.